ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಫಸ್ಟ್ ಬ್ಲಾಗ್ ಅಂತಲೇ ಹೇಳ್ಬೋದು. ಈಗ ನೋಡ್ರಿ, ಇಲ್ಲಿ ಹೊರಗೆಲ್ಲ ಮಳೆ ಆಗೈತಿ. ಮಳೆ ಅಲ್ಲ, ಮಳೆಗಾಳಿ ಬೀಸಾಕತಿ. ಜೋರ್ಸ್ಲೆ ಮಳೆಗಾಳಿ ಬೀಸಾಕತಿ. ಮ್ಯಾಗ ಮಾಡಾಗೈತಿ. ನೀವು ನೋಡ್ಬೋದ್ರಿ, ಇಲ್ಲಿ ತಳಗೆ ಎಷ್ಟು ಗ್ರೀನ್ ಆಗೈತಿ ರೀ. ಮಳೆಗೆಲ್ಲ ಹಸಿರು ಮಸ್ತ್ ಐತೆ ನೋಡ್ರಿ ಮನೆ ಕಡೆ. ಈಗಷ್ಟು ಟೈಮ್ 10:30 ಆಗೈತೆ ರೀ. ಇಲ್ಲೆಲ್ಲ ಕರೆಂಟ್ ಹೋಗ್ಬಿಟ್ಟೈತಿ ರೀ. ಏನರ ನೋಡ್ಬೇಕಂದ್ರೆ ಏನೂ ಇಲ್ಲ. ಕರೆಂಟ್ ಹೋಗ್ಬಿಟ್ಟು ಟಿ ವಿ ನೋಡಾಕತ್ತಿದ್ದೆ. ಕರೆಂಟ್ ಹೋಗ್ಬಿಟ್ಟು ನೀವು ಇಲ್ಲಿ ಕಡೆ ನೋಡ್ಬೋದ್ರಿ, ಇಲ್ಲೆಲ್ಲ ತಗಡು ಹಾಕ್ಸ್ಯಾರ, ಹ್ಯಾಂಗರ್ ಹಾಕ್ಯಾರ. ತೋರಿಸ್ತೀನಿ ಬರ್ರಿ. ಸೊ ಈಗ ಟೈಮ್ 11:30 ಆಯ್ತು. ಈಗ ನಾಷ್ಟ ಜಸ್ಟ್ ಆಯ್ತು. ಈಗ ಹಂಗೆ ಸೈಕಲ್ ಒಂದು ರೌಂಡ್ ಹೊಡ್ಕೊಂಬರೋಣ ಬರ್ರಿ. ಆಮೇಲೆ ಬಂದು ಚಹಾ ಕುಡಿಯೋದು. ನಾವು ದಿನ ಚಹಾ ಕುಡಿಯೋದು ನೋಡ್ರಿ. ದಿವಸದಾಗ 4-5 ಸತಿ ಕುಡ್ತೀವಿ ಅಂತ ಚಹಾ. ಬರ್ರಿ, ಸೈಕಲ್ ಮ್ಯಾಗ ರೌಂಡ್ ಹಾಕೊಂಬ. ಒಂದು ರೌಂಡ್ ಹಾಕೊಂಬರೋ. ಇಲ್ಲಿ ಗಾಳಿ ಜಗ್ಗ ಬಿಸ ಆಗೈತಿ. ಇಂಥದ್ರೊಳಗ ಹೊಂಟೀವಿ. ಒಂದು ಕೈ ಒಳಗೆ ಸೈಕಲ್ ಹಿಡ್ಕೊಂಡಿದ್ರಿ ಹ್ಯಾಂಡಲ್, ಮತ್ತೊಂದು ಕೈ ಹೊಡ್ಯಾತಿ. ಒಳ್ಳೆ ಮನೆ ಭಾಳ ದೂರ ಹೋಗ್ಬಾರ್ದು ಅಂದಾರ ಮಮ್ಮಿ. ಅದು ಸ್ವಲ್ಪ ಅರ್ಧ ದಾರಿ ಒಂದು ನೋಡ್ರಿ. ಇವಾಗ ಮನೆಗೆ ಬಂದಿದ್ವಿ. ಮನೆಗೆ ಒಂದು ಚಹಾ ಕೊಡೋದು. ಸೊ ಇಲ್ಲಿ ನೀವು ನೋಡ್ಬೋದ್ರಿ, ಇಲ್ಲಿ ತಗಡಿಂದ ಹ್ಯಾಂಗರ್ ಹಾಕ್ಯಾರ ನೋಡ್ರಿ. ದಪ್ಪ ಅದಾವು. ಇನ್ನು ಇದೊಂದು ಹಾಕೋದು ನೋಡ್ರಿ. ಈಗ ಚಹಾ ಆಗೋ ಮಟ್ಟ ಸ್ವಲ್ಪ ಆಟ ಆಡೋಣ ಫುಟ್ಬಾಲ್. ಇಲ್ಲಿ ತಳಗ ಐತ್ರಿ, ಅದು ಕತ್ತಲ ಐತಿ. ನೋಡ್ರಿ, ಈಗ ನಾವು ಮಮ್ಮಿ ಚಹಾ ಮಾಡಿದ್ರೆ ಚಹಾ ಬಿಸ್ಕಿಟ್ ಐತಿ. ಬಿಸ್ಕಿಟ್ ಅದು ಮತ್ತೆ ಇನ್ನೊಂದು ಬರ್ರಿ. ಚಹಾ ಮಸ್ತ್ ಆಗೈತಿ. ಚಹಾ ಮಸ್ತ್ ಐತಿ. ಸೊ ಇಲ್ಲಿ ನೀವು ನೋಡ್ಬೋದು, ಮಳೆ ಎಷ್ಟು ಜೋರಾಗಿ ಆಗೈತಿ. ಸೊ ಈಗ ಸಾಯಂಕಾಲ 4:30 ಆಗೈತಿ. ಟೈಮ್ ಅಲ್ಲಿ ಐತಿ 4:30 ಆಗೈತಿ. ನಮ್ಮ ಮನೆ ಮುಂದಕ್ಕೆ ಗಿಡ ಹಚ್ಚಿದ್ದು, ಸಣ್ಣ ಸಣ್ಣ ಗಿಡ, ಹೆಬಿಸ್ಕಸ್ ಈ ಥರ ಎಲ್ಲ ಗಿಡ ಹಚ್ಚಿದ್ದು ತೋರಿಸ್ತೀನಿ ಬರ್ರಿ. ನೋಡ್ರಿ, ಇದು ನಮ್ಮ ಮಮ್ಮಿ ದೇವ್ರಿಗೆ ಏರ್ಸಿದ್ದು ಹೂವು ನೋಡ್ರಿ, ದಾಸವಾಳ. ಅಂತ ಮಸ್ತ್ ರೆಡ್ ಕಲರ್ ದೊಡ್ಡದಾಗೈತೆ ನೋಡ್ರಿ ಇದು. ಮತ್ತು ಹೊರಗಿಲ್ ಮನೆ ಮುಂದಲ್ಲಿ ಗಿಡ ತೋರಿಸಿನಂತ ಬರ್ರಿ. ನೋಡ್ರಿ, ಇದು ತೆಂಗಿನ ಗಿಡ. ತೆಂಗಿನ ಗಿಡ ಇನ್ನೂ ಸಣ್ಣ ಅದಾವು. 3 ತಿಂಗಳದ್ದು ನೋಡ್ರಿ ತೆಂಗಿನ ಗಿಡ. ಇದು 3 ತಿಂಗಳದ ನೋಡ್ರಿ. ಸಾರಿ, 3 ವರ್ಷದ ತೆಂಗಿನ ಗಿಡ ರೀ ಇದು. ಎಲ್ಲೋ ರೋಸ್ ನೋಡ್ರಿ, ಇದು ಮಗ್ಗಿಗೈತಿ. ಇದು ಪೇರ್ಲಿ ಗಿಡ ನೋಡ್ರಿ. ಇದು ದಾಸವಾಳ ಗಿಡ ನೋಡ್ರಿ. ಇದು ನಾನು ಅಂದಿದ್ದೆ, ನಮ್ಮಷ್ಟು ದೊಡ್ಡದಾಗ್ಬಿಟ್ಟೈತಿ. ನಮ್ಮಷ್ಟು ಹೈಟ್ ಎತ್ತರ ಆಗ್ಬಿಟ್ಟೈತಿ. ಇಲ್ಲ ಐತೆ ನೋಡ್ರಿ ಮಗ್ಗಿ. ಆಗತ್ತವ್ರಿ. ಮತ್ತು ನಾಳೆ ಮುಂಜಾನೆ ಅನ್ನೋತ್ಲೆ ಬಿಟ್ಟಿರ್ತಾವೆ ನೋಡ್ರಿ ಹೂವು. ಇನ್ನೂ ಮಗ್ಗಿದವ್ರಿ ಇವು. ಇದು ನೋಡ್ಬೋದ್ರಿ, ಸ್ನೇಕ್ ಪ್ಲಾಂಟ್ ಅಂತಾರೆ. ಸ್ನೇಕ್ ಪ್ಲಾಂಟ್ ಇದು ಕನಕಾಂಬರಿ ಹೂವು ಅಂತ. ನೋಡ್ರಿ, ಇಲ್ಲೊಂದು ದಾಸವಾಳ ಐತಿ, ವೈಟ್ ದಾಸವಾಳ.
ಇಂಗ್ಲೀಷ್ನಾಗ ಚೈನಾ ರೋಸನ್ ಅಂತಂದು ಕರೀತಾರೆ ಇದಕ್ಕೆ. ಹೆಬಿಸ್ಕಸ್ ಇಲ್ಲ ಚೈನಾ ರೋಸ್ ಅಂತ ಕರೀತಾರೆ. ಇಲ್ಲಿ ಐತೆ ನೋಡ್ರಿ, ಇದು ದಾಳಂಬ್ರಿ ಗಿಡ. ನೀವು ನೋಡ್ಬೋದು ನೋಡ್ರಿ, ದೊಡ್ಡದಾಗೈತಿ ದಾಳಂಬ್ರಿ ಗಿಡ. ಇದು ಯೂಸಲಿ ಎಲ್ಲರ ಮನೆಗೂ ಇರುತ್ತೆ ನೋಡ್ರಿ, ಕಾಮನ್ ತುಳಸಿ ಗಿಡ. ಇದು ನೋಡ್ರಿ ರಾಮಫಲ ನೋಡ್ರಿ, ಎಷ್ಟು ದೊಡ್ಡದಾಗಿತ್ತು. ಬರೀ ಬೀಜ ಹಾಕಿದಕ್ಕೆ ಎಷ್ಟು ದೊಡ್ಡದಾಗಿತ್ತು ನೋಡ್ರಿ. ಮತ್ತು ಇದು ಮಾವಿನ ಗಿಡ ರೀ, ಇನ್ನೂ ದೊಡ್ಡದಾಗಿದೆ, ಇನ್ನೂ ಸಣ್ಣ ಸಣ್ಣ ಅದಾವು. ನೀವು ನೋಡ್ಬೋದ್ರಿ ಇಲ್ಲಿ ಪಿಂಕ್ ರೋಸ್ ನೋಡ್ರಿ. ಇಲ್ಲಿ ಮಗ್ಗಿಗೆ ನೋಡ್ರಿ, 3 ಮಗ್ಗಿಗೆ, 1 2 3 ಮಗ್ಗಿಗೆ. ಇದು ರೆಡ್ ರೋಸಿಂದು. ಇದ್ರೊಳಗೆ ಒಂದು ಮಗ್ಗಿ ಆಗಿಲ್ಲ ಇನ್ನೂ, ಆದ್ರೆ ಹಾಕಿರ್ತಾವೆ ವಾರಕ್ಕೊಮ್ಮೆ, ಇನ್ನೂ ಆಗಿಲ್ಲ ಇದ್ರೊಳಗೆ ನೋಡ್ರಿ. ಇದೊಂದು ಊಟಿ ಬಲರಾಜ ಅಂತ ಮಸ್ತ್ ಐತೆ ನೋಡ್ರಿ ಅದು. ನೋಡ್ರಿ ಇದು ಜವಾರಿ ಕರಿಬೇವು ಗಿಡ. ಇದು ಅಲೋವೆರಾ ನೋಡ್ರಿ. ಸೊ ಇದೆಲ್ಲ ಆಗಿತ್ತು ನಮ್ಮ ಗಾರ್ಡನ್. ನೋಡ್ರಿ ಪಪ್ಪಾಯ ಗಿಡ ಸೊ ಇದು ನೋಡ್ರಿ, ಇಲ್ಲಿ ಮೇಲಿನ ಥರ ನೋಡಿದ್ರೆ ಹೆಂಗೆ ಕಾಣುತ್ತೆ, ಗ್ರೀನ್. ಇಲ್ಲಿ ಎಲ್ಲ ಗ್ರೀನ್ ಆಗೈತೆ ಮನೆ ಮುಂದೆ. ನಾವೀಗ ಮಿರ್ಚಿ ಮಾಡಾಕತ್ತೀವಿ ನೋಡ್ರಿ, ನಮ್ಮ ಮಮ್ಮಿ ಮಿರ್ಚಿ ಮಾಡತ್ತಾಳ. ಬಿಸಿ ಬಿಸಿ ಗರ್ಮಾ ಮಿರ್ಚಿ. ಏನೇನು ಹಾಕಿವೆ ಅದಕ್ಕೆ ಒಂದು ಕಪ್ ಕಡಲೆ ಹಿಟ್ಟು, 2 ಸ್ಪೂನು ಮೈದಾ ಹಿಟ್ಟು, 1 ಸ್ಪೂನ್ ಗೋಧಿ ಹಿಟ್ಟು, ಅಜ್ವೈನ್, ಒಂದಿಷ್ಟು ಜೀರಿಗೆ, ಸೋಡಾ ಪುಡಿ, ಉಪ್ಪು ಹಾಕೀನಿ. ನಾವು ಇದೊಂಥರ ಹೊಸ್ದಾಗಿ ಟ್ರೈ ಮಾಡಾಕತ್ತೀವಿ ನೋಡ್ರಿ. ಹೌದು ನೋಡ್ರಿ, ಮಮ್ಮಿ ಕಲ್ಸ್ಕೊಳತ್ತಾರ. ಅವ ಸವಿರುಚಿ ಸೊಬಗೊಳಗೆ ಮಗ ಮಾತಾಡ್ತಾರೆ. ಈಗ ಮಿರ್ಚಿ ಮಾಡತ್ತಾರ. ಎಣ್ಣೆ ಕಾಯಕ್ಕೆ ಇಡ್ಬೇಕು. ಮೆಣಸಿನ್ಕಾಯಿ ಇದೇ ಮಾಡ್ಬೇಕ. ಸೊ ಈಗ ಮಿರ್ಚಿ ಮಾಡಕ್ಕೆ ಮೆಣಸಿನ್ಕಾಯಿ ತೊಗೊಂಡಿವಿ.
ನೋಡ್ರಿ ಮಮ್ಮಿ ಕಲಿಸಿದಾರೆ. ಸೊ ಈ ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ಕೊಂಡಿದ್ದೀನಿ. ನಾನು ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಚಲೋ ಲಾಗ್ ಮಾಡ್ತಾಯಿರ್ತೀನಿ. ಟಾಟಾ, ಬಾಯ್ ಬಾಯ್.